ಪ್ರಜ್ವಲ್ ಪ್ರಕರಣದಲ್ಲಿ ಪವರ್ ಟಿವಿ ಮೆಗಾ ಫಾಲೋ ಅಪ್ ಡೇ 1 ಇಂದ 25ನೇ ತಾರೀಕಿನಿಂದ ಶುರು ಮಾಡಿರೋದು ನೋಡಿ. ಮೇ 31ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಕಾಮಾಂಧ ಪ್ರಜ್ವಲ್. ನಾಳೆ ಮಧ್ಯಾಹ್ನ ಹೊರಟು ಶುಕ್ರವಾರ ಬರ್ತಾನೆ ಕಾಮಾಂಧ. ನಾಳೆ ಮಧ್ಯಾಹ್ನ ಹೊರಡೋದು, ಶುಕ್ರವಾರ ಬರೋದು. ಈಗ ಆಲ್ರೆಡಿ ಫಿಕ್ಸ್ ಆಗಿದೆ. ವಿಮಾನದ ಟಿಕೆಟ್ ಕೂಡ ಬುಕ್ ಆಗಿದೆ. ಗುರುವಾರ ಮಧ್ಯಾಹ್ನ 12:05ಕ್ಕೆ ವಿಮಾನ ಹೊರಡುತ್ತೆ. ಕೆಂಪೇಗೌಡ ಏರ್ಪೋರ್ಟ್ಗೆ ತಡರಾತ್ರಿ 12:30ಕ್ಕೆ ವಿಮಾನ ಲ್ಯಾಂಡ್ ಆಗುತ್ತೆ. ಐ ಆಮ್ ಕಮಿಂಗ್ ಪೆನ್ ಡ್ರೈವ್ ಪ್ರಜ್ವಲ್ ಬರ್ತಾ ಇದ್ದಾನೆ. ಈಗಾಗಲೇ ಟಿಕೆಟ್ ಕೂಡ ಬುಕ್ ಆಗಿದೆ. ಬುಕ್ ಆಗಿರುವಂತಹ ಟಿಕೆಟ್ ಅನ್ನ ಗಮನಿಸ್ತಾ ಇದ್ದೀರಾ. ಮ್ಯೂನಿಚ್ನಿಂದ ಬೆಂಗಳೂರಿಗೆ ಗಮನಿಸ್ತಾ ಇದ್ದೀರಾ. 2 ಚೆಕ್ ಇನ್ ಬ್ಯಾಗ್ಸ್ಗಳಿದೆ. 2 ಬ್ಯಾಗ್ಗಳ ಸಮೇತ ಬರ್ತಾ ಇದ್ದಾನೆ. ಮಧ್ಯಾಹ್ನ 12:05ಕ್ಕೆ ಅಲ್ಲಿಂದ ಹೊರಡುತ್ತೆ. ಜರ್ಮನಿಯ ಮ್ಯೂನಿಚ್ನಿಂದ ಬರಲಿರುವ ಪ್ರಜ್ವಲ್ ರೇವಣ್ಣ ಅಲ್ಲಿಂದನೇ ಒಂದು 3 ನಿಮಿಷದ ವಿಡಿಯೋ ಕೂಡ ಬಿಟ್ಟಿದ್ದ. ಪ್ಯಾಸೆಂಜರ್ ಡೀಟೇಲ್ಸ್ ನಲ್ಲಿ ಫೋನ್ ನಂಬರ್ ಡೀಟೇಲ್ ಇಲ್ಲ. ಪ್ಯಾಸೆಂಜರ್ ಡೀಟೇಲ್ಸ್ ನಲ್ಲಿ ಇಮೇಲ್ ಐಡಿಯೂ ಕೂಡ ಇಲ್ಲ. 2 ಕ್ಯಾಬಿನ್ ಬ್ಯಾಗು, 2 ಚೆಕ್ ಇನ್ ಬ್ಯಾಗ್ ಬಗ್ಗೆ ಉಲ್ಲೇಖ ಆಗಿದೆ. ಆ ಟಿಕೆಟ್ ಅನ್ನ ಕೂಡ ನೀವು ಗಮನಿಸಿದ್ರೆ ಲುಫ್ತಾನ್ಸ್ ವಿಮಾನದ ಮುಖಾಂತರ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾನೆ. 33 ದಿನಗಳ ಬಳಿಕ ಶುಕ್ರವಾರ ದೇವನಹಳ್ಳಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾನೆ ಪ್ರಜ್ವಲ್. ಮಧ್ಯರಾತ್ರಿ 12:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ವಿಮಾನ ಆಗಮಿಸುತ್ತೆ. ನಾಳೆ ಮಧ್ಯಾಹ್ನ ಹೊರಟು ಮಧ್ಯರಾತ್ರಿ ಬರ್ತಾನೆ ಇಲ್ಲಿಗೆ. ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ಬರ್ತಾ ಇರೋದು. ಟಿಕೆಟ್ ಕೂಡ ಬುಕ್ ಆಗಿದೆ. ಬುಕ್ ಆಗಿರುವಂತಹ ಟಿಕೆಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ಯಾಕಂದ್ರೆ ಮೊನ್ನೆನೆ ಒಂದು 3 ನಿಮಿಷದ ವಿಡಿಯೋ ಮಾಡಿ ಹೇಳಿದ್ದ ಆತ, ನಾನು ಬೆಂಗಳೂರಿಗೆ ಬರ್ತೀನಿ 31ನೇ ತಾರೀಕು 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ತಾನೇ ಹಾಜರಾಗ್ತೀನಿ ಅಂತ. ಖಂಡಿತ ಆತನೇ ಹಾಜರಾಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆತ ಏರ್ಪೋರ್ಟ್ಗೆ ಇಳಿದ ಕೂಡಲೇ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ನೋಡಿ, ಪ್ರಜ್ವಲ್ನನ್ನ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡೋದಕ್ಕೆ SIT ಅಧಿಕಾರಿಗಳು ಕಾದು ಕೂತಿದ್ದಾರೆ. ಕಾಮಾಂಧನ ಬರುವಿಕೆಗಾಗಿ ಕಾದು ಕೂತಿರೋದು. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರೋದಾಗಿ ವಿಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ. ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದ. 2 ನಿಮಿಷ 57 ಸೆಕೆಂಡ್ನ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದು. ಹಾಗಾಗಿ ಏರ್ಪೋರ್ಟ್ ಅಲ್ಲೇ ಕಾದು ಕುಳಿತಿದ್ದಾರೆ SIT ಅಧಿಕಾರಿಗಳು. ಅಲ್ಲೇ ಆತನನ್ನ ಲಾಕ್ ಮಾಡಲಾಗುತ್ತೆ. ಆತನೇ ಹೇಳಿದ್ದ, ಖುದ್ದು ನಾನೇ ಹಾಜರಾಗ್ತೀನಿ ಅಂತ. ಖಂಡಿತ ಇಲ್ಲ. ಆತ ಏರ್ಪೋರ್ಟ್ ಅಲ್ಲಿ ಇಳಿದು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಆತನನ್ನ SIT ಅಧಿಕಾರಿಗಳು ಲಾಕ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಅಂತೂ ಇಂತೂ ಕಾಮಾಂಧ ಪ್ರಜ್ವಲ್ ಬರ್ತಾ ಇದ್ದಾನೆ ಬೆಂಗಳೂರಿಗೆ. ಸತತ 33 ದಿನಗಳ ಬಳಿಕ ಟಿಕೆಟ್ ಕೂಡ ಬುಕ್ ಆಗಿದೆ. ಇದು ಕನ್ಫರ್ಮ್ ಅಂತ ಅನ್ಸುತ್ತೆ. ಯಾಕಂದ್ರೆ ಆತನೇ ಮೊನ್ನೆ ವಿಡಿಯೋದಲ್ಲಿ ಹೇಳಿರೋದ್ರಿಂದ ಖಂಡಿತ ಕನ್ಫರ್ಮೇ. ಯಾವಾಗ ಹೊರಡುತ್ತೆ ಫ್ಲೈಟು, ಯಾವಾಗ, ಅದ್ರ ಜೊತೆಗೆ SIT ಅಧಿಕಾರಿಗಳು ಯಾವ ರೀತಿ ಕಾದು ಕುಳಿತುಕೊಂಡಿದ್ದಾರೆ ಆತನನ್ನ ಲಾಕ್ ಮಾಡೋಕೆ? ಪೂರ್ಣಿಮಾ, ಪ್ರಜ್ವಲ್ ರೇವಣ್ಣ ಅವರು ಮೇ 31ಕ್ಕೆ ಬರ್ತಾರಂತೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಪೂರಕ ಸಾಕ್ಷ್ಯ ಎಂಬಂತೆ ಈಗ ಟಿಕೆಟ್ ಕೂಡ ಮಾಡಿದ್ದಾರೆ. ಅದು ಗುರುವಾರ ಅಂತ ಹೇಳಿದ್ರೆ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೊರಡುತ್ತೆ. ಇಲ್ಲಿ ಮಧ್ಯರಾತ್ರಿ 12 ಗಂಟೆ ಅಷ್ಟೊತ್ತಿಗೆ, ಯಾಕಂತ ಹೇಳಿದ್ರೆ ಶುಕ್ರವಾರ ಮಧ್ಯರಾತ್ರಿ ಬರುತ್ತೆ. ಹೀಗಾಗಿ ಪೊಲೀಸ್ನವ್ರು, ಯಾಕಂದರೆ SIT ಪೊಲೀಸ್ನವರು ವಿಶೇಷವಾಗಿರ್ತಕ್ಕ ತಂಡ ಮಾಡಿಕೊಂಡು ಅವರು ಅರೆಸ್ಟ್ ಮಾಡಬೇಕು ಅಂತಲೇ ಕಾದು ಕುಳಿತಿದ್ದಾರೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೈ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಅದೇ ರೀತಿ ಹೈ ಅಲರ್ಟ್ ಕೂಡ ಮಾಡಲಾಗಿದೆ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಬರ್ಬೋದು. ಯಾಕಂತ ಹೇಳಿದ್ರೆ ಅದೇ ಫ್ಲೈಟಲ್ಲಿ ಬರ್ತಾರೆ ಅಂತೇಳಿ ಅಷ್ಟು ಕನ್ಫರ್ಮ್ ಏನಿಲ್ಲ. ಯಾಕಂತ ಹೇಳಿದ್ರೆ 3-4 ಬಾರಿ ಟಿಕೆಟನ್ನು ಮಾಡಿದ್ದಾರೆ ಅಟೆನ್ಷನ್ ಡ್ಯೂರೇಷನ್ಗೋಸ್ಕರವಾಗಿ. ಯಾಕಂತ ಹೇಳಿದ್ರೆ ಅವ್ರು ಹೇಳಿ ಬಂದರೆ ಅವ್ರನ್ನ ಅರೆಸ್ಟ್ ಮಾಡಬಹುದು, ನಾನೇ ಸರೆಂಡರ್ ಆದರೆ ಒಂದಿಷ್ಟು ಕ್ರೆಡಿಟ್ ಸಿಗುತ್ತೆ ಅಂತ ಹೇಳಿ ಬೇರೆ ಫ್ಲೈಟಲ್ಲಿ ಕೂಡ ಬರ್ಬೋದು. ಹೀಗಾಗಿ ಯಾವುದೇ ಫ್ಲೈಟ್, ಯಾಕಂದರೆ ಜರ್ಮನಿಯಿಂದ ಅದೇ ರೀತಿ ಹಂಗೇರಿ, ಯುರೋಪಿಯ ದೇಶದಿಂದ ಯಾವುದೇ ರೀತಿ ಫ್ಲೈಟ್ ಬಂದರೂ ಕೂಡ ಅದರ ಮೇಲೆ ಕಣ್ಗಾವಲಿಟ್ಟು SIT ಪೊಲೀಸ್ನವರು ಕಾದು ಕುಳಿತಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬಂದು ಅದಾದ್ರ ಬಳಿಕ ಹೋಗಿ ದೇವೇಗೌಡ ನಿವಾಸಕ್ಕೆ ಹೋಗ್ಬೋದು, ಆಶೀರ್ವಾದ ಪಡ್ಕೊಳ್ಬೋದು. ಈ ರೀತಿಯಾಗಿ ಒಂದಿಷ್ಟು ಚರ್ಚೆಗಳಿತ್ತು. ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ, ರೆಸ್ಟ್ ಮಾಡಲಿಕ್ಕೆ ಕೂಡ ಅವಕಾಶ ಕೊಡೋದಿಲ್ಲ. ನೇರವಾಗಿ ಅವ್ರನ್ನ ಬಂಧಿಸಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ. ಇಲ್ಲಿ ಅವರು ಇಲ್ಲಿ ಫ್ಲೈಟ್ ಡೀಟೇಲ್ಸನ್ನು ಅದೇ ರೀತಿಯಾಗಿ ಗಮನಿಸ್ತಾರೆ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬರ್ತಾ ಇದ್ದಾರೆ. ಅದು ಅಲ್ಲಿ ಹೊರಡೋದು ಅಲ್ಲಿ ಅಷ್ಟೊತ್ತಿಗೆ ಅಂತ ಹೇಳಿದ್ರೆ 12 ಗಂಟೆ ಅಷ್ಟೊತ್ತಿಗೆ, ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಹೊರಡುತ್ತೆ. ಇಲ್ಲಿ ಮಧ್ಯರಾತ್ರಿ ಬರುತ್ತೆ. ವಿದೇಶ ಆಗಿರೋದ್ರಿಂದ ಸ್ವಲ್ಪ ಟೈಮ್ ವೇರಿಯೇಷನ್ಗಳಿರುತ್ತೆ. 8 ಗಂಟೆಯ ಪ್ರಯಾಣ ಅಂಥೇಳಿ ಹೇಳಾಗ್ತಾ ಇತ್ತು. ಅಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ 10 ಗಂಟೆಯ ಪ್ರಯಾಣ ಅವಧಿ ಆಗುತ್ತೆ.
ಅಂಥೇಳಿ ಮತ್ತೊಂದಿಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಅವ್ರು ಬಂದ ತಕ್ಷಣವಾಗಿ ಬಂಧಿಸಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕೂಡ ಬರಲಿಕ್ಕೋಸ್ಕರವಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಯಾಕಂದರೆ 2 ಟ್ರಾಲಿ ಬ್ಯಾಗ್ ಇದೆ, 2 ಬ್ಯಾಗ್ ಇದೆ ಅಂಥೇಳಿ ಈ ಒಂದು ಚೆಕ್ಕಿಂಗ್ ಡೀಟೇಲ್ಸ್ನಲ್ಲಿ ಬರೆದಿದ್ದಾರೆ. ಫೋನ್ ನಂಬರ್ ಹಾಕಿಲ್ಲ, ಅದೇ ರೀತಿಯಾಗಿ ಇಲ್ಲಿ ಮೇಲ್ ಐ ಡಿ ಕೂಡ ಹಾಕಿಲ್ಲ. ಹೀಗಾಗಿ 90% ಅದೇ ಫ್ಲೈಟಲ್ಲಿ ಬರ್ತಾರೆ ಅಂಥೇಳಿ ಒಪ್ಕೊಳ್ಬೋದು. 10% ಚೇಂಜಸ್ ಕೂಡ ಆಗ್ಬೋದು. ಯಾಕಂತ ಹೇಳಿದ್ರೆ ನಾನೇ ಸರೆಂಡರ್ ಆಗ್ತೀನಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಬೇರೆ ಯಾವುದೋ ಮೂಲಗಳನ್ನ ಹುಡ್ಕೊಳ್ಬೋದು ಅನ್ನೋಂಥ ಮಾಹಿತಿ ಕೂಡ SIT ಪೊಲೀಸ್ನವ್ರಿಗಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಕೂಡ ಭದ್ರತೆಗಳನ್ನು ಕೊಟ್ಟು ವಾಚನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಎಲ್ಲ ಅಂದುಕೊಂಡಂತೆ ಆದರೆ ಗುರುವಾರ ಹೊರಟು ಶುಕ್ರವಾರ ಮಧ್ಯರಾತ್ರಿ ಬರ್ತಾರೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.